ನೆರೆ ರಾಜ್ಯಗಳಲ್ಲಿ ನೋಂದಣಿ ಮಾಡಿ ಬೆಂಗಳೂರು ರೋಡ್ಗಿಳಿದಿದ್ದಂತಹ ತೆರಿಗೆ ಕಟ್ಟದ ಐಷಾರಾಮಿ ಕಾರುಗಳಿಗೆ ತೆರಿಗೆ ಬಿಸಿಯನ್ನ ಆರ್ಟಿಒ ಮುಟ್ಟಿಸಿದೆ. ಆದರೆ ಈಗ ಖಾಸಗಿ ವಾಣಿಜ್ಯ ವಾಹನ ಮಾಲೀಕರು ಕರ್ನಾಟಕದ ಕಾಸ್ಟ್ಲಿ ರೋಡ್ ಟ್ಯಾಕ್ಸ್ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಈ ಬಗ್ಗೆ ಒಂದು ಡೀಟೇಲ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಕರ್ನಾಟಕದಲ್ಲಿ ಕಾಸ್ಟ್ಲಿ ರೋಡ್ ಟ್ಯಾಕ್ಸ್, ನೆರೆ ರಾಜ್ಯದತ್ತ ಕಾರು ಮಾಲೀಕರು ಶಿಫ್ಟ್, ರೋಡ್ ಟ್ಯಾಕ್ಸ್ ಸ್ಲ್ಯಾಬ್ ಇಳಿಕೆಗೆ ಮನವಿ, ವಾಣಿಜ್ಯ ವಾಹನ ಸಂಘದಿಂದ ಸರ್ಕಾರಕ್ಕೆ ಪತ್ರ. ಕೋಟಿಗಟ್ಟಲೆ 30 ಕಾರಿಗೆ ಮೊನ್ನೆ ತೆರಿಗೆ ಕಟ್ಟಕ್ಕೆ ಸಾರಿಗೆ ಇಲಾಖೆ ಭರ್ಜರಿ ಟ್ಯಾಕ್ಸ್ ಅನ್ನು ಹಾಕಿತ್ತು. ಅರೆ ಗಾಡಿ ಓಡಿಸೋದಕ್ಕೆ ಕರ್ನಾಟಕದ ರೋಡ್ ನೋಂದಣಿ ಮಾತ್ರ ನೆರೆ ರಾಜ್ಯ ಯಾಕೆ ಅನ್ನುವಂತಹ ಪ್ರಶ್ನೆ ಕೂಡ ಬಹುತೇಕರಿಗೆ ಕಾಡಿತ್ತು. ಇದಕ್ಕೆ ಕಾರಣ ಕಾಸ್ಟ್ಲಿ ರೋಡ್ ಟ್ಯಾಕ್ಸ್ ಕಾರಣವಂತೆ. ಹೀಗಾಗಿ ಈಗ ವಾಣಿಜ್ಯ ಖಾಸಗಿ ಸೇರಿದಂತೆ ಐಷಾರಾಮಿ ಕಾರುಗಳನ್ನು ತಗೊಳ್ಳೋರೆಲ್ಲ ಬಹುತೇಕ ನೆರೆ ರಾಜ್ಯದಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿಕೊಳ್ತಿದ್ದಾರಂತೆ. ಹೀಗಾಗಿ ಈಗ ವಾಣಿಜ್ಯ ವಾಹನದ ಮಾಲೀಕರು ಸರ್ಕಾರಕ್ಕೆ ರೋಡ್ ಟ್ಯಾಕ್ಸ್ ಇಳಿಸುವಂತೆ ಪತ್ರವನ್ನು ಬರೆದು ಆಗ್ರಹಿಸಿದ್ದಾರೆ. ನೋಡಿ, ಖಾಸಗಿ ವಾಹನಗಳು ದೇಶದಾದ್ಯಂತ ನೋಂದಾವಣೆ ಮಾಡ್ಬೋದು, ಆದರೆ ಕರ್ನಾಟಕ ರಾಜ್ಯದಲ್ಲಿ ನೋಂದಾವಣೆ ಮಾಡದೆ 1 ವರ್ಷಗಳಿಂದ ಜಾಸ್ತಿ ನಮ್ಮ ರಾಜ್ಯದಲ್ಲಿ ಇಟ್ಕೊಳ್ಬಾರ್ದು. ಸಮ್ಟೈಮ್ 1 ವರ್ಷದ ಒಳಗಡೆ ಅವರು ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ 1 ವರ್ಷ ಆಗ್ತಾ ಇದ್ದಂಗೆ ಅವರು ನಮ್ಮ ರಾಜ್ಯದ ಟ್ಯಾಕ್ಸ್ ಪೇ ಮಾಡಬೇಕು ಅಂತ ಕರ್ನಾಟಕದಲ್ಲಿ ಒಂದು ರೂಲ್ಸ್ ಇದೆ. ಯಾರಿಗೆ? ಖಾಸಗಿ ವಾಹನಗಳಿಗೆ. ನಮಗೆ ಆ ಥರ ಅವಕಾಶ ಇಲ್ಲ. ನಮಗೆ ಒಂದು ಸರ್ತಿ ಲೈಫ್ ಟೈಮ್ ಟ್ಯಾಕ್ಸ್ ಕಟ್ಟಿ ನಾವು ಕರ್ನಾಟಕದ ನೋಂದಾವಣೆ ಮಾಡಬೇಕು. ಆದರೆ ಕರ್ನಾಟಕದ ಟ್ಯಾಕ್ಸ್ ಜಾಸ್ತಿ ಇದೆ. ನಾವೇನು ಮಾಡ್ತೀವಿ, ಅಕ್ಕಪಕ್ಕದ ರಾಜ್ಯದಲ್ಲಿ ಹೋಗಬೇಕು. ಇದ್ರದ್ದು ನಮ್ಮ ಕಮಿಷನರ್ ಅವರಿಗೆ ನಮಗಿರೋ ತೊಂದರೆಯನ್ನು ನಾವು ಹೇಳಿದ್ದೀವಿ. ಅದೇ ಥರನೇ ನಾವು ಸರ್ಕಾರದ ಎಲ್ಲ ವಿಭಾಗಗಳಿಗೂ ಕೂಡ ನಾನು ಮೇಲ್ ಮುಖಾಂತರ ಕಳಿಸಿದ್ದೀವಿ. ಕರ್ನಾಟಕದಲ್ಲಿ ಹೈ-ಎಂಡ್ ವಾಣಿಜ್ಯ ಕಾರಿಗೆ ಸುಮಾರು 20%, ಅಂದ್ರೆ 1.25 ಕೋಟಿ ಕಾರಿಗೆ 30 ಲಕ್ಷದಷ್ಟು ಟ್ಯಾಕ್ಸ್ ಅನ್ನು ಕಟ್ಟಬೇಕಾಗುತ್ತದೆ. ಹೀಗಾಗಿ ಇದು ಜೆಬಿಗೆ ಹೊರೆಯಾಗ್ತಿದೆ. ನೆರೆಯ ರಾಜ್ಯದಲ್ಲಿ ಟ್ಯಾಕ್ಸ್ ಕಡಿಮೆ, ಹೀಗಾಗಿ ಅನಿವಾರ್ಯವಾಗಿ ಶಿಫ್ಟ್ ಆಗ್ತೇವೆ. ಇದರಿಂದ ಸಾರಿಗೆ ಇಲಾಖೆಯ ಬೊಕ್ಕಸಕ್ಕೂ ಕೂಡ ನಷ್ಟವಾಗುತ್ತೆ. ಹೀಗಾಗಿ ಸರ್ಕಾರ ಮನವಿಯನ್ನು ಪರಿಗಣಿಸಬೇಕು ಅಂತ ಹೇಳಿದ್ದಾರೆ. ನಾವು ನಮ್ಮ ಕಮರ್ಷಿಯಲ್ ವಾಹನಗಳಿಗೆ, ವಾಣಿಜ್ಯ ವಾಹನಗಳಿಗೆ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ, ಈಗ ಹೊಸ ವೆಹಿಕಲ್ಗಳು ಬಂದಿದೆ. ನಮಗೆ ಇವಾಗ ತಗೊಳ್ಬೇಕಂದ್ರೆ ಈ ಟ್ಯಾಕ್ಸ್ ಸ್ಲ್ಯಾಬ್ ಜಾಸ್ತಿ ಆಗಿದ್ದರಿಂದ ಕರ್ನಾಟಕದಲ್ಲಿ ನೋಂದಾವಣೆ ಮಾಡ್ಕೊಳ್ಳೋಕ್ಕೆ ಬೇಸರ ಆಗ್ತಾ ಇದೆ. ತುಂಬ ಜಾಸ್ತಿ ಆಗುತ್ತೆ. ಇದು ಹೆವಿ ಪೇಯ್ನ್ ಆಗುತ್ತೆ. ಒಂದು ವೆಹಿಕಲ್ಗೆ 8 ಲಕ್ಷ 10 ಲಕ್ಷ ರೂಪಾಯಿ ಲೈಫ್ ಟೈಮ್ ಟ್ಯಾಕ್ಸ್ ಕಟ್ಬಿಟ್ಟು ನಾವು ಮರ್ಸಿಡೀಸ್ ಬೆನ್ಸ್ BMW ಹಾಕ್ಬಿಟ್ಟು ಟ್ಯಾಕ್ಸಿ ಆಪರೇಟ್ ಮಾಡೋಕ್ಕಾಗಲ್ಲ. ರಾಜ್ಯ ಸರ್ಕಾರಕ್ಕೆ ಪದೇ ಹೇಳ್ತಾ ಇದ್ದೀವಿ, ನೀವು ಈ ಥರ ಮಾಡಬಾರ್ದು. ವ್ಯಾಪಾರಸ್ಥರು ಇಲ್ಲೇ ಉಳಿಬೇಕು. ನವ ಉದ್ಯೋಗಗಳಿಗೆ ನೀವು ಅವಕಾಶ ಕೊಡ್ತೀರಾ, ಹಳೆ ಉದ್ಯೋಗಗಳು ಇಲ್ಲಿ ಊರು ಬಿಟ್ಟು ಓಡಬೇಕಂತ ಕೇಳ್ತಾ ಇದ್ದೀವಿ ನಾವು. ದಯಮಾಡಿ ರಾಜ್ಯ ಸರ್ಕಾರ ಈ ಸತ್ತಿನ ಆಯವ್ಯಯದಲ್ಲಿ ಬದಲಾವಣೆ ಮಾಡಲಿ ಅಂತ ನಾವು ಹೇಳ್ತಾ ಇದ್ದೀವಿ. ಸಾರಿಗೆ ವಿಚಾರ ಅರಿವಿಗೂ ಬಂದಿದೆ. ಆದರೆ ರೋಡ್ ಟ್ಯಾಕ್ಸ್ ಕಡಿಮೆಗೊಳಿಸಿದ್ರೆ ಆದಾಯ ಆಗುತ್ತೆ ಅನ್ನೋ ವಾದ ಇಲಾಖೆಯದ್ದು. ಹೀಗಾಗಿ ಸರ್ಕಾರ ಈ